ನಮಸ್ಕಾರ. ಇದೊಂದು ಹೊಸ ಪ್ರಾಪರ್ಟಿ 1.5 ಎಕರೆ ಲ್ಯಾಂಡು ನೋಡಿ. ಇದು ಏತ ನೀರಾವರಿ. ಬಾಕ್ಸಿಂದ ಈ ಕಡೆಗೆ ಮಾವಿನ ತೋಟ, ನಕಾಶೆ ರಸ್ತೆ ಇದೆ. ಒಂದು 15ರಿಂದ 20 ಅಡಿ ರಸ್ತೆ ಬರುತ್ತದೆ. ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ರೋಡಂತೂ ನೋಡಿ, ಇದೇ ರಸ್ತೆ ನೋಡಿ. ಈ ರಸ್ತೆಗೆ ಹೊಂದಾಣಿಕೆ ಆದಂಗೆ 1.5 ಎಕರೆ, ಟೋಟಲ್ ಇರೋದು 3 ಎಕರೆ. ಇದರಲ್ಲಿ 1.5 ಎಕರೆ ಕೊಡ್ತಾರೆ ನೋಡಿ. ಮಾವಿನ ತೋಟ ಒಳ್ಳೆ ಫಲ ಬರುತ್ತೆ. ಈಗ ಸೀಸನ್ ಕ್ಲೋಸ್ ಆಗಿದೆ ನೋಡಿ. ಮಣ್ಣು ಮಾತ್ರ ಕೆಂಪು ಮಣ್ಣು, ತೋಟಕ್ಕೆ ಸೂಕ್ತವಾದ ಮಣ್ಣಿದು. ಮಳವಳ್ಳಿಯಿಂದ ಕರೆಕ್ಟಾಗಿ ಒಂದು 10ರಿಂದ 12 ಕಿಲೋಮೀಟ್ರ್ ಆಗುತ್ತೆ. NH ಹೈವೇ, ದಿಂಡಿಗಲ್ ಹೈವೇಯಿಂದ ಕರೆಕ್ಟಾಗಿ 3 ಕಿಲೋಮೀಟ್ರ್ ಒಳಗಡೆ ಬರಬೇಕು. ದಿಂಡಿಗಲ್ ಹೈವೇಯಿಂದ ಒಳಗಡೆಗೆ 3 ಕಿಲೋಮೀಟ್ರ್ ಬರಬೇಕು. ಮಳವಳ್ಳಿಯಿಂದ 12 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 102 ಕಿಲೋಮೀಟ್ರ್ಗಳಾಗುತ್ತೆ. ಇದು ನೋಡಿ, ಇದು ಬಾಕ್ಸ್ ಟೈಪ್ ಇದೆ. ರೋಡ್ಗೆ ಒಂದು 150 ಅಡಿ ಬರುತ್ತೆ. 1.5 ಎಕರೆ ಜಾಗ, ಸೇಲ್ಗೆ ಬಂದಿರುವಂಥ ಜಾಗ. ಇದು ಕ್ಲಿಯರ್ ಆಗಿದೆ ದಾಖಲಾತಿ. 1.5 ಎಕರೆ ಜನರಲ್ ಪ್ರಾಪರ್ಟಿ. ಇದು ಡೈರೆಕ್ಟ್ ಓನರು ನೋಡಿ. ಎಕರೆ ಇವರು 50 ಲಕ್ಷ ಹೇಳ್ತಾರೆ. ಸೈಟ್ಲಿ ನೆಗೆಸಬಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಒಳ್ಳೆ ಮಾವಿನ ತೋಟ, ಒಳ್ಳೆ ಫಲ ಕೊಟ್ಟಿದೆ ಈ ಸರಿ. ಎಲ್ಲ ಫಲ ಎಲ್ಲನೂ ಕುಯ್ಕೊಂಡಿದ್ದಾರೆ ನೋಡಿ. ಓಕೆ, ಥ್ಯಾಂಕ್ ಯು.